ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಅಧ್ಯಕ್ಷರ ಬದಲಾವಣೆಗೆ ಮತ್ತಷ್ಟು ಬಲ ಸಿಗುತ್ತಾ ಅನ್ನೋದು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಗಿಗೆ ದೆಹಲಿ ಮಟ್ಟದಲ್ಲೂ ಕೂಡ ಸ್ಪಂದನೆಗಳು ಸಿಗ್ತಾ ಇದೆಯಾ? ಡಿಸಿಎಂ ಡಿಕೆಶಿ ಪಾಲಿಗೆ ಮತ್ತಷ್ಟು ಸವಾಲುಗಳು ಉಂಟಾಗುತ್ತಾ ಅಧ್ಯಕ್ಷ ಗಾದಿಯ ಫೈಟ್ ನಲ್ಲಿ ಅನ್ನೋದು ಕುತೂಹಲ ಕಾರಣ ಆಗ್ತಾ ಇದೆ. ಡಿಕೆಶಿ ವಿರೋಧಿ ಬಣದ ಲೆಕ್ಕಾಚಾರ ಮತ್ತಷ್ಟು ಜೋರಾಗ್ತಾ ಇದೆ. ಒಂದ್ ಕಡೆ ನಿರಂತರವಾಗಿ ಹೈಕಮಾಂಡ್ ಮೇಲೆ ಒತ್ತಡ ಹಾಕುವಂತಹ ಕೆಲಸವನ್ನ ರಾಜಣ್ಣ ಆದಿಯಾಗಿ ಪ್ರತಿಯೊಬ್ರು ಕೂಡ ಮಾಡ್ತಾನೆ ಬಂದಿದ್ದಾರೆ. ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೇರೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟುಬಿಟ್ಟಿದ್ದಾರೆ. ಈ ಬೆನ್ನಲ್ಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಯಾರು ಆಯ್ಕೆ, ಇವರೇ ಮುಂದುವರಿತಾರ ಅನ್ನೋದು ಕುತೂಹಲ. ಒರಿಸ್ಸಾ ಮಾಡಿದ್ದೀನಿ, ಬಂದಿದ್ದೀನಿ. ಬ್ಯಾಕ್ವರ್ಡ್ ಕ್ಲಾಸ್ ಒಬ್ಬರು ಅಧ್ಯಕ್ಷ ಮಾಡಿದ್ದೇವೆ, ಈಗ 3-4 ಮಾಡಿದ್ದೇವೆ. ಬಾಕಿ ಒಂದು ಆಗ್ತವೆ. ನೋಡಿ, ನಾನು ಸ್ಪೆಸಿಫಿಕ್ ಆಗಿ ಹೇಳಕ್ಕಾಗಲ್ಲ. ಕರ್ನಾಟಕದ ಏನು ಮಾಡಿದೆ, ಮತ್ತು ನೀವು ತಿರ್ಚಿ ಮುರ್ಚಿ ಅದಕ್ಕೆ ಮಾಲ್ ಮಸಾಲ ಹಚ್ಚಿ ಅದಕ್ಕೆ ಭಾಳ ಜನ ಟ್ರುತ್ ಹೇಳಲ್ಲ. ನಿಮಗೆ ಬರೋದೇನೆಂದರೆ ಅಲ್ಲಿ ಹೋದ ಕೂಡಲೇ ವ್ಯತ್ಯಾಸಗಳಾಗ್ತಾವೆ ನಿಮಗೆ. ಇದರಲ್ಲಿ ನಾವು ಯಾವ್ಯಾವ ಒಂದು ಆಗಿ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಸುಖೇಶ್, ಕಳೆದ 2-3 ತಿಂಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಡ್ಕೊಂಡಿರೋ ರೀತಿ ನೋಡ್ತಾ ಇದ್ರೆ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಫೇವರ್ಫುಲ್ ಆಗಿ ಇದ್ದಂತಹ ವಿಚಾರ. ಬಟ್ ಈಗ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಂತಹ ಹೇಳಿಕೆಯನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಸ್ವಲ್ಪ ಹೈಕಮಾಂಡ್ನ ಲೆಕ್ಕಾಚಾರಗಳು ಬೇರೆ ಇದೆಯಾ ಅಂತ ಅನಿಸೋಕ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ನ ಮಾನದಂಡ ಏನು ನಿರ್ಧಾರಗಳನ್ನ ತೆಗೆದುಕೊಳ್ಳೋ ಹಂತಕ್ಕೆ ಬಂದಿದೆ ಅಂತ ಸುಖೇಶ್ ಧ್ವನಿ ಕೇಳ್ತಾ ಇದ್ರೆ. ಓಕೆ, ಫೈನ್, ಮತ್ತೆ ಕನೆಕ್ಟ್ ಮಾಡ್ತೀವಿ. ಸದ್ಯಕ್ಕೆ ನಾನು ಹೇಳ್ತಾ ಇದ್ನಲ್ಲ, ಈ ಲಾಸ್ಟ್ 2 to 3 months ಅಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನನ್ನ ಬಯಸ್ತಾ ಇದ್ರು ರಾಜ್ಯದಲ್ಲಿ ಅದೆಲ್ಲವೂ ಆಗ್ತಾ ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ ಆ ಹಾಸನದ ಸಮಾವೇಶದ ಕತೆ, ಅಥವಾ ಈ ಜಾತಿ ಜನಗಣತಿ ವಿಚಾರದಲ್ಲಿ ಇದ್ದಂತಹ ಅವರ ಟೇಕ್ ಆನ್ ಅಥವಾ ಅವರದೊಂದು ನಿರ್ಧಾರ, ಎಲ್ಲವನ್ನ ಹೈಕಮಾಂಡ್ ಬಹಳ ಸ್ವಿಫ್ಟ್ ಆಗಿ ಯೋಚನೆ ಮಾಡ್ಕೊಂಡು ಬಂದು ಅವರ ಪರವಾಗಿ ಅಥವಾ ಅವರ ಇಂಗಿತವನ್ನ ಅಲ್ಲಿ ಎಕ್ಸಿಕ್ಯೂಟ್ ಮಾಡ್ದಂಗೆ ಕಾಣಿಸ್ತಾ ಇತ್ತು. ಬಟ್ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಬದಲಾವಣೆ ಆಗತ್ತಾ ಅಂತ. ಮತ್ತೆ ಈ ವರ್ಷ ಇದೆಯಲ್ಲ, ಕಾಂಗ್ರೆಸ್ ಆಂತರಿಕವಾಗಿ ಏನ್ ಅಂದ್ಕೊಂಡಿದೆ ಅಂದ್ರೆ ಇದನ್ನ ಸಂಘಟನಾ ವರ್ಷವಾಗಿ ಮಾಡಬೇಕು, ಮತ್ತೆ 1 man 1 post ಅಂತ ಉದಯಪುರದಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರಲ್ಲ, ಅದನ್ನ ಯಶಸ್ವಿಯಾಗಿ ಜಾರಿಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹಲವು ರಾಜ್ಯಗಳ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ಅತಿ ದೊಡ್ಡ ನಿರಾಸೆ ಅಂತ ಹೇಳಿದ್ರೆ ಲಾಸ್ಟ್ ಒಂದು 3 to 4 ಎಲೆಕ್ಷನ್ಸ್ ನಲ್ಲಿ ನಿರಂತರವಾಗಿ ಸೋಲ್ತಾ ಇರೋದು. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ರಾಜ್ಯ ಕಾಂಗ್ರೆಸ್ನಲ್ಲೂ ಕೂಡ ಸರ್ಜರಿಗಳು ಆಗತ್ತಾ, ಕುತೂಹಲ ಇದೆ.